ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಮೇಲೆ ಅಭಿಮಾನನೋ ಅಥವಾ ನಾನು ಬೈತೀನಂತ ಬೈದಿಂದ ಸುಮ್ಮನೆ ಕೂತಿದ್ರು ಗೊತ್ತಾಗಲಿಲ್ಲ. ಅಭಿಮಾನನ ಬೈತೀನಂತ? ರೈಟ್, ಓಕೆ. ಎಲ್ಲರೂ ಒಳ್ಳೇದಾಗಮ್ಮ. ನಾನು ಹೇಳಿದ್ದೀನಿ ನಿಮಗೋಸ್ಕರ ನಾನು ಇವತ್ತು ಕಾರ್ಯಕ್ರಮ ಬಂದಿದ್ದೀನಿ. ನಿಮ್ಮಲ್ಲಿ ಎಲೆ ಮನೆ ಕಾಯಿಯಂತೆ ಅಡಕೊಂಡಿರ್ತಕ್ಕಂಥ ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಉತ್ಸಾಹ, ನಿಮ್ಮಲ್ಲಿರ್ತಕ್ಕಂಥ ಒಂದು ಕಲಾ ಅಭಿವೃದ್ಧಿ, ಕಲಾ ರುಚಿ, ಆ ಒಂದು ವ್ಯವಸ್ಥೆಯನ್ನು ಹೊರಗಡೆ ಕೆಡವಲಿಕ್ಕೋಸ್ಕರ ತರಲಿಕ್ಕೋಸ್ಕರ ಈ ಕೆಲಸ ಕಾರ್ಯದ ಮೂಲಕ ಎಲ್ಲ ವಿದ್ಯಾರ್ಥಿಗಳನ್ನ ಮಾಡಿ ಒಂದು ಕಡೆ ಕಷ್ಟದ ಪಾಯಿಂಟ್ ಅಂತ ಮಾಡಿಬಿಟ್ಟು ಒಂದು ಕಡೆ ಸೇರಿಸ್ತಾರೆ ಗೆದ್ದಿರೋರು. ಅದರಲ್ಲಿ ಪರಾಜಿತರಾದವರು ಯಾರು ಡಿಸಪಾಯಿಂಟ್ ಆಗಬೇಕಾಗಿಲ್ಲ. ನಾನು ಮುಂದಿನ ಸಲ ಗೆಲ್ಲಬೇಕು ಅನ್ನೋ ಒಂದು ಛಲ ನೀವು ಇಟ್ಕೋಬೇಕು. ಆ ಛಲ ಇಲ್ಲ ಹೋದರೆ ಮತ್ತೆ ನೀವು ಮುಂದಿನ ಸಾರಿ ನೀವು ಗೆಲ್ಲಕ್ಕಾಗೋದಿಲ್ಲ. ಹೀಗಾಗಿ ಇವತ್ತೆಲ್ಲ ಪತ್ರ ನಾನು ನೋಡಿದೆ, ವೇಷಭೂಷಣಗಳು ಕೂಡ ತುಂಬ ಜನ ಹಾಕಿದ್ದಾರೆ. ಸಂಬಂಧಪಟ್ಟ ಎಲ್ಲ ತಂದೆ ತಾಯಿಗಳು ಇವತ್ತೆಲ್ಲ ತುಂಬ ದೂರದಿಂದ ಬಂದಿದ್ದಾರೆ. ನಮ್ಮ ವೇದಿಕೆಗಿಂತ ಹೆಚ್ಚಾಗಿ ನಮ್ಮ ಪಾತ್ರಗಳಿಗಿಂತ ಹೆಚ್ಚಾಗಿ ಅವರವರ ಮಕ್ಕಳ ವೇಷಭೂಷಣದ ಮೂಲಕ ಕೊಡ್ತಕ್ಕಂಥ ಒಂದು ಪ್ರದರ್ಶನ ಭಾಳ ಮುಖ್ಯವಾಗಿ ನೋಡಬೇಕು ಅನ್ನೋ ಒಂದು ಮಹದಾಸೆಯಿಂದ ಬಂದಿರತಕ್ಕಂಥ ಎಲ್ಲ ತಂದೆ ತಾಯಿಗಳು ಇಲ್ಲಿ ಹೆಚ್ಚಾಗಿದ್ದಾರೆ. ಅವರಿಗೆ ನಾನು ಜಾಸ್ತಿ ಕಾಲಾವಕಾಶ ಕೂಡ ನೀವು ತೊಂದರೆ ಮಾಡೋದಿಲ್ಲ. ಆದಷ್ಟು ಬೇಗ ನಿಮ್ಮ ಕಾರ್ಯಕ್ರಮವನ್ನು ನೀವು ಅನುಷ್ಠಾನ ಮಾಡ್ಬೋದು. ಅದಕ್ಕಿಂತ ಹಿಂದೆ ಭಾಳ ಹಿಂದುಳಿದ ಪ್ರದೇಶದಲ್ಲಿ ಶಾಲೆಗಳ ಒಂದು ಇರುವಂತೆ ಭಾಳಷ್ಟು ಕಷ್ಟ. ಭಾಳ ಕಡಿಮೆ ಹಂತದಲ್ಲಿರ್ತಕ್ಕಂಥ ಶಾಲೆಗಳೆಲ್ಲ ಬಿದ್ದೋಗಿರ್ತಕ್ಕಂಥವ್ರು. ಸುಮಾರು ವರ್ಷಗಳ ಕೆಳಗೆ ಕಟ್ಟಿರ್ತಕ್ಕಂಥ ಶಾಲೆಗಳೆಲ್ಲ ಇವತ್ತೆಲ್ಲ ಶಿಥಿಲವಾಗಿ ಹೋಗಿರ್ತದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಶಾಸಕರ ಬಂದಲೇ ನಮ್ಮ BO ಅವರ ಸಹಕಾರದಿಂದ, ನಮ್ಮ EO ಸಹಕಾರದಿಂದ ಸುಮಾರು 6 ಕೋಟಿ ರೂಪಾಯಿ ಅಂದಾಜಿನ ಒಂದು ಬಿಲ್ಡಿಂಗ್ಗಳನ್ನು ಪ್ರತಿ ಹಳ್ಳಿಗಳಲ್ಲಿ ಕೂಡ ಕನಿಷ್ಠ ಅಂದರೆ 1-2 ಕೋಟಿ ಹಾಕತಕ್ಕಂಥ ಕೆಲಸ ಮಾಡಿದ್ವಿ. KMRCಯಿಂದ ಬಂದಿರತಕ್ಕಂಥ ಸುಮಾರು ಎಷ್ಟು 5 ಕೋಟಿ ರೂಪಾಯಿ ದುಡ್ಡ KMRCಯಿಂದ ಶಾಲೆಗಳಿಗೋಸ್ಕರ ರೂಪಾಯಿ ಬಂದಿರತಕ್ಕಂಥದ್ದು ಕೂಡ PWD ಕಾಂಟ್ಯಾಕ್ಟ್ ನಾವು ಕೊಟ್ಬಿಟ್ಟಿದ್ವಿ. PWD ಕೂಡ ಆದಷ್ಟು ಬೇಗ ಶಾಲೆಗಳನ್ನು ಮಲ್ಕಾಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಹಿಂದುಳಿದ ಪ್ರದೇಶ. ಅದರಾಗಿ ಹೆಚ್ಚಾಗಿ ಈ ಮೈನಿಂಗ್ ಅಫೆಕ್ಟೆಡ್ ಏರಿಯಾ ಅಂತ ಹೇಳ್ತಾ ಇದ್ದೀವಿ, ಬಾಡ್ರವಿ, ಸತ್ಯಗುಡ್ಡ, ಈ ಭಾಗದಲ್ಲಿ ಆ ಭಾಗದಲ್ಲಿ ಹಾಕ್ಕೊಡ್ತಾರೆ. ಈ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ನಾನು ಪ್ರಿನ್ಸಿಪಾಲ್ರಿಗೆ ಹೇಳೋದಿಷ್ಟೇ, ಸ್ವಲ್ಪ ಚೌಕವಾಗಿ ಇಟ್ಕೋಬೇಕು ಕಾಲೇಜಿನ ಪ್ರೆಮಿಸಸ್ನ ಕಾಂಪೌಂಡ್ ಎಲ್ಲ. ಯಾಕಂದರೆ ಈ ಕಡೆ ಎಲ್ಲ ನೋಡಿ